ಮಹಾರಾಷ್ಟ್ರ ತೆಲಂಗಾಣಕ್ಕೆ ಗ್ಯಾರಂಟಿ ಸಂಕಟ ಎದುರಾಗಿದೆ ನೋಡಿ. ಇಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರಭು. ಹೌದು. ಕರ್ನಾಟಕ ಏನಂತಂದ್ರೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಈಗ ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾಗಿ ಹೋಗ್ಬಿಟ್ಟಿದ್ದಾವೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ತಂದ ನಂತರ ಸಕ್ಸಸ್ ಆಗಿದೆ. ಎರಡು ವರ್ಷದಿಂದ ಸಕ್ಸಸ್ ರನ್ ಆಗ್ತಾ ಇದೆ. ಎಲ್ಲೂ ಕೂಡ ಕುಂದು ಕೊರತೆ ಇಲ್ಲದೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. 1 ತಿಂಗಳು 2 ತಿಂಗಳು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಬಂದಿರಲಿಲ್ಲ ಅಂತಂದ್ರೂ ಕೂಡ ಓಕೆ, ಏನೋ 3ನೇ ತಿಂಗಳಿಗಾದರೂ ಹಾಕ್ತಾರೆ. ಬಟ್ ಮಹಾರಾಷ್ಟ್ರದಲ್ಲಿ ನೋಡಿ, ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಮಹಾರಾಷ್ಟ್ರದಲ್ಲಾಗಿರಬಹುದು, ತೆಲಂಗಾಣದಲ್ಲಾಗಿರಬಹುದು, ಮಧ್ಯಪ್ರದೇಶದಲ್ಲಾಗಿರಬಹುದು, ದೆಹಲಿಯಲ್ಲಾಗಿರಬಹುದು, ತರಹೇವಾರಿ ಯೋಜನೆಗಳನ್ನು ತೊಗೊಂಡು ಬಂದು ಸರ್ಕಾರ ಹಿಡಿತಾರೆ, ಸರ್ಕಾರ ಆಡಳಿತವನ್ನು ಹಿಡಿತಾರೆ, ಅಧಿಕಾರವನ್ನು ಅನುಭವಿಸ್ತಾರೆ. ಆದರೆ ಈಗ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ರನ್ ಮಾಡೋದಕ್ಕೆ ಅಥವಾ ಏನಂತಂದರೆ ಅದನ್ನು ಅನುಷ್ಠಾನ ತರೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಆರ್ಥಿಕತೆ ಬುಡಮೇಲಾಗ್ತಾ ಇದೆ. ಮಹಾರಾಷ್ಟ್ರದವ್ರು ಏನು ಮಾಡಿದ್ರು ಅಂತಂದರೆ, ಮೊದಲು 1500 ರೂಪಾಯಿ, ಏನು 6 ತಿಂಗಳ ಮುಂಚೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಆಗಿರಬಹುದು ಅಥವಾ ನಮ್ಮ ಏಕನಾಥ್ ಶಿಂದೆ ಸರ್ಕಾರ, ಮೊದಲು ಏಕನಾಥ್ ಶಿಂದೆ ಸರ್ಕಾರ ಇತ್ತು, ಅವ್ರು ಏನು ಮಾಡಿದ್ರು ಅಂತಂದರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಗೊಂಡ್ಬರೋಣ ಜನರಿಗೆ. ಏನಂತಂದರೆ ಫಸ್ಟು 6 ತಿಂಗಳ ಮುಂಚೆ, ಇನ್ನೇನು ಎಲೆಕ್ಷನ್ಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಪಂಚ ಗ್ಯಾರಂಟಿ ಯೋಜನೆಗಳನ್ನು ತರ್ತಾರೆ. ಸೇಮ್ ಟು ಸೇಮ್ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಬಸ್ ಫ್ರೀ ಅಂತಂದರೆ ಅವ್ರು 50-50 ಮಾಡ್ಕೊಂಡು ಬಿಡ್ತಾರೆ. ಆ 50-50 ಹಣಕ್ಕೂ ಕೂಡ ದುಡ್ಡಿಲ್ಲ. ಮೊದಲು 1500 ರೂಪಾಯಿ ಕೊಡ್ತಾ ಇದ್ರು, ಇನ್ನು ನಾವು ಏನು ಮಾಡ್ತೀವಿ ಅಂತಂದರೆ 2000 ರೂಪಾಯಿ ಕೊಡ್ತೀವಿ, 2500 ರೂಪಾಯಿ ಕೊಡ್ತೀವಿ ಅಂತ ಏನು ಭರವಸೆಯನ್ನು ನೀಡಿದ್ರಲ್ಲ, ಆ ಭರವಸೆಯನ್ನು ಈಡೇರಿಸೋದಕ್ಕೆ ಆಗ್ತಾ ಇಲ್ಲ. ನಿಮ್ಮದೇ ಈಗೇನು ವಿಪಕ್ಷ ನಾಯಕರು ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಇದೇ ವಿಪಕ್ಷ ನಾಯಕದ ಅಲ್ಲಿ ಏನಂತಂದರೆ ಅಧಿಕಾರ ಮಾಡ್ತಾ ಇದೆಯಲ್ಲ, ಆ ಅಧಿಕಾರ ಅಂದರೆ BJP ಸರ್ಕಾರ ಅಧಿಕಾರ ಮಾಡ್ತಾ ಇದೆ. ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ರನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ದೇವೇಂದ್ರ ಫಡ್ನವೀಸ್ ಆಗಿರಬಹುದು, ಮಹಾರಾಷ್ಟ್ರದ ರೇವಂತ್ ರೆಡ್ಡಿ ಅಂತೂ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆದ ನಂತರನೇ ನನಗೆ ಈ ಸ್ಟೇಟದ ಎಕನಾಮಿ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಈಗ ಏನಂತಂದರೆ, ಕರ್ನಾಟಕದ ರೀತಿಯಲ್ಲಿ ಹಲವಾರು ಉಚಿತ ಕೊಡುಗೆಗಳನ್ನು ಘೋಷಿಸಿರುವ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸರ್ಕಾರಗಳು ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾಗಿದೆ. ಮಹಾರಾಷ್ಟ್ರ ಸರ್ಕಾರದ ಮೇಲೆ ಇದೇ ಮೊದಲ ಬಾರಿಗೆ ದಾಖಲೆಗೆ 9.3 ಲಕ್ಷ ಕೋಟಿ ರೂಪಾಯಿ ಸಾಲದ ಹೊರೆ ಬಿದ್ದಿದ್ದು, 2026-27ನೇ ಸಾಲಿನಲ್ಲಿ 45,891 ಕೋಟಿ ರೂಪಾಯಿ ಅನುದಾನ ಕೊರತೆಯಾಗುವ ಸಾಧ್ಯತೆ ಇದೆ ಅಂತ ನಿನ್ನೆಷ್ಟೇ ಬಜೆಟ್ ಮಂಡನೆಯಲ್ಲಿ ಹೇಳಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು. ಹೀಗಾಗಿ ಸ್ತ್ರೀ ಮಾಶಾಸನ ಏರಿಕೆ ಹಾಗೂ ರೈತರ ಸಾಲ ಮನ್ನಾಗೆ ತಡೆಯನ್ನು ನೀಡಲಾಗಿದೆ. ಏನು ಸ್ತ್ರೀಯರಿಗೆ ಏನು ನಾವು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 2000 ರೂಪಾಯಿ ಕೊಡ್ತಿದ್ವಲ್ಲ, ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಬಿಟ್ಟು 2500 ರೂಪಾಯಿ ನಾವು ಪ್ರತಿ ಮಹಿಳೆಗೆ ಕೊಡ್ತೀವಿ ಅಂತ ಸ್ತ್ರೀ ಮಾಶಾಸನದ ಏನಾದರೂ ಘೋಷಣೆ ಮಾಡಿದ್ರು, ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇನ್ನೂವರೆಗೂ ದುಡ್ಡೇ ಕೊಟ್ಟಿಲ್ವಂತೆ. ಲಡ್ಕಿ ಬೆಹೆನ್ ಅಂತ ಒಂದು ಬರುತ್ತೆ, ಒಂದು ಯೋಜನೆ ಬರುತ್ತೆ, ಮಹಿಳೆಯರಿಗೆ ಬರುತ್ತೆ. ಅವ್ರಿಗೇನಂತಂದರೆ ಇನ್ನೂವರೆಗೂ 2500 ರೂಪಾಯಿ ದುಡ್ಡೇ ಬಂದಿಲ್ವಂತೆ. ಸಾಲ ಮನ್ನಾ ಮಾಡ್ತೀನಿ ಅಂತ ಅಧಿಕಾರ ಹಿಡಿದಂತಹ ಇದೇ BJP ಸರ್ಕಾರ ಅಲ್ಲಿ ಸಾಲ ಮನ್ನಾ ಮಾಡೋದಕ್ಕೆ ತಡೆಯಾಜ್ಞೆಯನ್ನು ನೀಡಲಾಗಿದೆ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಮಲ್ಲಿ ಬಂಡವಾಳ ವೆಚ್ಚ ಹೆಚ್ಚಾಗಿ ದುಡ್ಡು ನಮ್ಮಲ್ಲಿ ಉಳಿತಾ ಇಲ್ಲ. ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ನನ್ನ ಬಳಿ ಕೇವಲ ತಿಂಗಳಿಗೆ 5,000 ಕೋಟಿ ರೂಪಾಯಿ ಮಾತ್ರ ಉಳಿದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನೋ ಅನ್ನೋದು ಗೊತ್ತೇ ಆಗ್ತಿಲ್ಲ ಅಂತ ಸ್ವತಃ ಮುಖ್ಯಮಂತ್ರಿಯಾಗಿರುವಂತಹ ಅಧಿಕಾರ ವಹಿಸಿಕೊಂಡಂತಹ ನಮ್ಮ ಯಾರಂತಂದರೆ ರೇವಂತ್ ರೆಡ್ಡಿ ಹೇಳ್ತಿದ್ದಾರೆ, ನನಗಂತೂ ಗೊತ್ತಾಗ್ತಾ ಇಲ್ಲ, ನನ್ನ ತಲೆ ಓಡ್ತಾ ಇಲ್ಲ, ಈ ಗ್ಯಾರಂಟಿ ಯೋಜನೆಗಳಿಂದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಿಮಾಚಲ ಪ್ರದೇಶ, ದೆಹಲಿ ಸರ್ಕಾರದ ಬಳಿಕ ಮಹಾರಾಷ್ಟ್ರ, ತೆಲಂಗಾಣ ಸರ್ಕಾರಗಳಿಗೂ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗ್ತಾ ಇದೆ. ಹೊರೆ ಹೆಚ್ಚಳ ಹಿನ್ನೆಲೆಯಲ್ಲಿ ಸ್ತ್ರೀ ಮಾಶಾಸನ ಏರಿಕೆ, ರೈತರ ಸಾಲ ಮನ್ನಾ ಯೋಜನೆಗಳಿಗೆ ಬಜೆಟ್ನಲ್ಲಿ ಘೋಷಿಸಿದಂತಹ ಫಡ್ನವೀಸ್ ಅವರು ಈಗ ಅದಕ್ಕೇನೆಂದರೆ ತಡೆಯಾಜ್ಞೆಯನ್ನು ನೀಡಿದ್ದಾರೆ. ಗ್ಯಾರಂಟಿ ಸ್ಕೀಮ್ನಿಂದಾಗಿ ನಮ್ಮಲ್ಲಿ ಬಂಡವಾಳ ವೆಚ್ಚಕ್ಕೆ ಹಣ ಇಲ್ಲ. ಅಧಿಕಾರಕ್ಕೆ ಬಂದ ಬಳಿಕ ಸ್ಥಿತಿ ಏರುಗತಿಯಲ್ಲಿ ಸಾಗ್ತಾ ಇದೆ. ಅಂದರೆ ನಮಗೆ ದುಡ್ಡಿಲ್ಲ ಅಂತ ತೆಲಂಗಾಣ CM ಏನಂತಂದರೆ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಅಂತಂದರೆ ನೀವು ಮಾಡಿದ್ದೀರಾ, ಅನುಭವಿಸಿ, ಮಾಡೋಕ್ಕಾಗಲಿ. ನಮಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಆ್ಯಂಡ್ DK ಪ್ಲಾನ್ ಮಾಡಿದ್ರಲ್ಲ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಗ್ಯಾರಂಟಿ ಯೋಜನೆಗಳನ್ನು ಪಕ್ಕ ನಾವು ಏನು ಮಾಡ್ತೀವಿ ಅಂತಂದರೆ ಗ್ಯಾರಂಟಿಯಾಗಿ ನಾವು ಸ್ಕೀಮನ್ನು ನಾವು ಜನರಿಗೆ ತಲುಪಿಸ್ತೀವಿ, 5 ವರ್ಷ ಮಾಡ್ತೀವಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಅದಕ್ಕೋಸ್ಕರ 2 ವರ್ಷ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಹೆಂಗಂತ ಗೊತ್ತಿಲ್ಲ. ಬಟ್ 2 ವರ್ಷ ಆದರೂ ಮಾಡಿದ್ರಲ್ಲ. ಮಹಾರಾಷ್ಟ್ರದಲ್ಲಿ ಬರೀ ಇನ್ನೂ 2-3 ತಿಂಗಳಾಗಿಲ್ಲ ಸರ್ಕಾರ ಹೊಸ ಸರ್ಕಾರ ರಚನೆಯಾಗಿ ಈಗಾಗಲೇ ಆರ್ಥಿಕ ಹೊರೆ
ಇನ್ನೂ ಮಹಿಳೆಯರಿಗೆ ದುಡ್ಡು ಬಂದಿಲ್ಲ, ಸಾಲ ಮನ್ನಾ ಆಗ್ತಿಲ್ಲ, ರೈತರಿಗೆ ಫ್ರೀ ಬಸ್ ಇಲ್ಲ, ಅಲ್ಲಿ 50-50 ಅನುಪಾತ. ಈಗ ಏನಂದರೆ 20 ರೂಪಾಯಿ ಟಿಕೆಟ್ ಇದ್ದರೆ 10 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ಬೇಕಲ್ಲಿ ಮಹಿಳೆಯರಿಗೆ. ಅದು ಕೂಡ ದುಡ್ಡಿಲ್ಲ. ಎಲ್ಲ ದುಡ್ಡು ಏನು ಮಾಡ್ತಿದ್ದಾರೆ ಅಂತಂದರೆ ಮಹಾರಾಷ್ಟ್ರದವರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ GST. ಯಾಕಂತಂದರೆ ಅವರು GDP-ನಲ್ಲಿ ನಂಬರ್ 1 ಸ್ಥಾನ ಅವ್ರಿಗೆ, ಮಹಾರಾಷ್ಟ್ರದವ್ರಿಗೆ. ಸೆಕೆಂಡ್ ಕರ್ನಾಟಕ. ಏನು ಮಾಡ್ತಿದ್ದಾರೆ ಅಂತ BJP ಸರ್ಕಾರ ಮಹಾರಾಷ್ಟ್ರದಲ್ಲಿದೆ, ಮೇಲೂ ಕೂಡ BJP ಸರ್ಕಾರ ಇದೆ. ಹೀಗಾಗಿ ಏನಂತಂದರೆ ಎಲ್ಲ ದುಡ್ಡನ್ನು ಕೇಂದ್ರಕ್ಕೆ ಹಾಕ್ಬಿಡ್ತಾ ಇದ್ದಾರೆ. ಈಗ ಮೆಚ್ಚಿಸೋಕೆ ಬಟ್ ಇಲ್ಲಿ ಜನರಿಗೆ ಮೆಚ್ಚಿಸೋದಕ್ಕೆ ಒತ್ಕೊಂಡಿದಾರ. ಕರೆಕ್ಟ್. ಅದ್ರ ಬಗ್ಗೆ ಏನಂತ ಜೀವನ ಹಂಗೆ ಅದೇ ಪ್ರಶ್ನೆಗೆ ನೈತಿಕತೆ ಪ್ರಶ್ನೆ ನೋಡಿ. ಬಿಜೆಪಿಯವರು ಗ್ಯಾರಂಟಿಗಳನ್ನ ಏನು ಟೀಕೆ ಮಾಡ್ತಾ ಇದ್ದಾರೆ, ಈಗ ಟೀಕೆ ಮಾಡಬೇಕಲ್ವಾ? ಹೌದು. ಮಹಾರಾಷ್ಟ್ರದಲ್ಲಿ ಆರ್ಥಿಕವಾಗಿ ಹೊರೆ ಆಗ್ತಿದೆ, ಈಗ ಟೀಕೆ ಮಾಡಕ್ಕಾಗಲ್ಲ. ಇಲ್ಲಿ ಟೀಕೆ ಮಾಡ್ತಾರೆ ನೋಡಿ. ರೇವಂತ್ ರೆಡ್ಡಿ ಅವರು ಅಲ್ಲಿ ಓಕೆ, ಆರ್ಥಿಕವಾಗಿ ಅವರು ಸತ್ಯ ಒಪ್ಕೊಂಡಿದ್ದಾರೆ, ಆರ್ಥಿಕವಾಗಿ ಅಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ, ಸಾಲದ ಹೊರೆ ಹೆಚ್ಚಾಗ್ತಿದೆ. ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ. ಆದರೆ ಇಲ್ಲಿ ಜನರಿಗೆ ಅನುಕೂಲ, ಜನರು ಬಡತನದಲ್ಲಿದ್ದಾರೆ, ನಾವು ದುರ್ಬಲರ ಪರವಾಗಿರಬೇಕು, ನೊಂದರ ಪರವಾಗಿರಬೇಕು, ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಗ್ಯಾರಂಟಿಗಳನ್ನು ತಂದಿದ್ದು ಅಷ್ಟೇ. ಸಾಲಕ್ಕೆ ದುಡಿದು, ಹೌದು, ಅದನ್ನು ಬಿಟ್ಟರೆ ಆರ್ಥಿಕವಾಗಿ ಹೊರೆ ಆಗಬೇಕು, ಸಾಲಕ್ಕೆ ದುಡಬೇಕು ಅನ್ನುವಂಥ ಉದ್ದೇಶ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ CM ಹಾಗೆ DCM. ಹಾಗಾಗಿನೇ ಈ ಗ್ಯಾರಂಟಿಗಳಿಂದ ಸಾಲದ ಹೊರೆ ಆಗ್ತಿದೆ, ಒಪ್ಕೊಳ್ತೀವಿ. ಆದರೆ ಜನರಿಗೆ ಮಾತ್ರ ಬಹಳ ಅನುಕೂಲ ಆಗ್ತಾ ಇದೆ. ಅದಕ್ಕೆ BJPಯ ಸದ್ಯದ ಅಧಿಕಾರ ಇರುವಂಥ ರಾಜ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ನೋಡೋಣ ಮುಂದೆ ಯಾವ ರೀತಿ. ಮತ್ತೊಂದೇನಂತಂದ್ರೆ ಸಾಲ ಮಾಡಿ ಏನಂತಂದ್ರೆ ಮೊನ್ನೆ ಅಷ್ಟೇ ಪ್ರತಿಪಕ್ಷಗಳು ಏನಂತಂದ್ರೆ ಮಾಡ್ತಾ ಇದ್ವು, ಆರೋಪ ಮಾಡ್ತಾ ಇದ್ವು, ಸಾಲ ಮಾಡಿ ತುಪ್ಪ ತಿಂತಿದ್ದಾರೆ ಹಂಗೆ ಹಿಂಗೆ ಅಂತ. ಅದೇ ಈಗೇನು ವಿಪಕ್ಷದವ್ರೇನು ಆಕ್ರೋಶ ವ್ಯಕ್ತಪಡಿಸ್ತಿದಾರಲ್ಲ, ಮಹಾರಾಷ್ಟ್ರಕ್ಕೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಇನ್ನೊಂದೇನಂತಂದ್ರೆ ತರಹೇವಾರಿ ವಿಶ್ಲೇಷಣೆ ಮಾಡ್ತಿದಾರಲ್ಲ, ಈ ಮಹಾರಾಷ್ಟ್ರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿ